ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇದೆ. ಕೊರೋನಾ ತಡೆಗೆ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಸಭೆ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ ಪರೋಕ್ಷವಾಗಿ ಲಾಕ್ಡೌನ್ ಸುಳಿವು ಕೊಟ್ಟಿದ್ದಾರೆ. ಜನ ಸಹಕರಿಸದಿದ್ರೆ ಲಾಕ್ಡೌನ್ ಅಗತ್ಯ ಇರಲ್ಲ, ಜನ ಸಹಕರಿಸಿದ್ರೆ ಲಾಕ್ಡೌನ್ ಅಗತ್ಯ ಇರಲ್ಲ, ಜನ ಸಹಕರಿಸದಿದ್ರೆ ಲಾಕ್ಡೌನ್ ಅನಿವಾರ್ಯವಾಗಬಹುದು ಅಂತ ಹೇಳಿದ್ರು. ಅಲ್ಲದೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಟಫ್ ರೂಲ್ಸ್ ಜಾರಿಗೆ ತರಲಾಗುವುದು, ಸೋಂಕು ಹರಡೋದನ್ನ ಗಮನಿಸಿ ಇನ್ನಷ್ಟು ಟಫ್ ರೂಲ್ಸ್ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಸಚಿವ ಅಶೋಕ್ ಮಾತನಾಡಿದ್ದು ಬೆಂಗಳೂರನ್ನ ರೆಡ್ ಝೋನ್ ಅಂತ ಕೇಂದ್ರ ಸರ್ಕಾರ ಗುರುತಿಸಿದೆ ಅಂತ ಹೇಳಿದ್ರು. ಅದರ ಬಗ್ಗೆ ನಾಳೆ ನಾಡಿದ್ದರಲ್ಲಿ ಒಂದು ತೀರ್ಮಾನವನ್ನು ಮಾಡ್ತೀವಿ. ಈಗ ಅದು ಕರೋನಾ ಯಾವ ರೀತಿ ಬಿಹೇವ್ ಆಗ್ತದೆ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ, ಎಲ್ಲವನ್ನು ಗಮನಿಸಿ ಮುಂದಿನ ತೀರ್ಮಾನ ನೋಡೋಣ. ಈಗ ಇದು ಒಟ್ಟಾರೆ ಇದರ ಬೆಳವಣಿಗೆ ನೋಡಿಕೊಂಡು ಅದರ ಅನುಗುಣವಾಗಿ ರೂಲ್ಸನ್ನು ಮಾಡ್ತೀವಿ. ನಮ್ಮದು ನಿಲುವು ಭಾಳ ಸ್ಪಷ್ಟವಾಗಿದೆ. ಹಿಂದೆಲ್ಲ ಲಾಕ್ಡೌನ್ ಆಗಿತ್ತು, ಹಂಗಾಗಬಾರ್ದು ಅಂತ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುತೀವಿ. ಜನ ಅದಕ್ಕೆ ಸಹಕಾರ ಕೊಟ್ಟರೆ, ಅವ್ರು ಹೇಳಿದ ಅರ್ಥನೇ ಅದು, ಜನ ಇದಕ್ಕೆ ಸಹಕಾರ ಕೊಟ್ಟರೆ ಆಗಲ್ಲ, ಜನ ಸಹಕಾರ ಕೊಡದೆ ಅತಿ ಹೆಚ್ಚಾದಾಗ ಅನಿವಾರ್ಯತೆ ತರಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಪೂರ್ವಭಾವಿಯಾಗಿ ಅವ್ರು ಹೇಳಿದರು. ಖಂಡಿತವಾಗಿಯೂ ಇದರ ನಾಳೆ ನಾಡಿದ್ರಲ್ಲಿ ಇದರದ ಒಂದು ಬೆಳವಣಿಗೆ ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡಿ. ಕರೋನಾ 3ನೇ ಅಲೆ ಬಗ್ಗೆ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಸಪರೇಟ್ ಸಭೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಪ್ರಮುಖವಾದಂಥ ವಿಚಾರ ಇದು ಕರೋನಾ 3ನೇ ಅಲೆ. ಯಾಕೆಂದರೆ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಲಾಕ್ಡೌನ್ ಆಗ್ತಾ ಇದೆ, ಡೆಲ್ಲಿ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಲೈನ್ಗೆ ಬಂದ್ಬಿಟ್ಟಿದೆ. ಇನ್ನೇನು ಎನಿ ಟೈಮ್ ಘೋಷಣೆ ಮಾಡ್ಬೋದು. 3ನೇ ಅಲೆ ಬರುವಂಥದ್ದು ಅಂತೂ ನಿಶ್ಚಿತ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗ್ಬಿಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ನಾಳೆಯಿಂದಲೇ ಸೆಮಿ ಲಾಕ್ಡೌನ್ ಜಾರಿಯಾಗಲಿದೆ. ಕೊರೋನಾ ಸೋಂಕು ಹಾಗೂ ಒಮೈಕ್ರಾನ್ ಪ್ರಕರಣಗಳು ಹೆಚ್ಚುತ್ತಿರುವ ನಿಟ್ಟಿನಲ್ಲಿ ನಾಳೆಯಿಂದ ಶಾಲೆ, ಕಾಲೇಜು, ಸಿನಿಮಾ ಮಂದಿರ, ಮನರಂಜನಾ ತಾಣ, ಸಲೂನ್, ಸ್ಪಾಗಳನ್ನು ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಅಲ್ಲದೆ ಸರ್ಕಾರಿ ಕಚೇರಿಗಳು 50% ಪ್ರಮಾಣದಲ್ಲಿ ನೌಕರರೊಂದಿಗೆ ಕಾರ್ಯನಿರ್ವಹಿಸಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಕೊರೋನಾ 3ನೇ ಅಲೆ ಹಿನ್ನೆಲೆಯಲ್ಲಿ ಭಾಗಶಃ ಲಾಕ್ಡೌನ್ ಅನ್ನು ಪಶ್ಚಿಮ ಬಂಗಾಳದಲ್ಲಿ ಘೋಷಿಸಿದಂತಾಗಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಎಲ್ಲಾ ಸಾರ್ವಜನಿಕ ಸಮಾವೇಶಗಳನ್ನು ಮುಂದೂಡಿದ್ದಾರೆ. ದೇಶದಲ್ಲಿ ಮತ್ತೆ ಕೊರೋನಾ ಕೇಸ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 27,553 ಹೊಸ ಕೊರೋನಾ ಕೇಸ್ ದಾಖಲಾಗಿವೆ. ಅಲ್ಲದೆ 284 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. 9,249 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಜೊತೆಗೆ ಒಮೈಕ್ರಾನ್ ಸೋಂಕು ಕೂಡ ಹೆಚ್ಚಳವಾಗ್ತಾ ಇದೆ. ದೇಶದಲ್ಲಿ ಒಮೈಕ್ರಾನ್ ಸೋಂಕಿತರ ಸಂಖ್ಯೆ 1,525ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂದರೆ 460 ಒಮೈಕ್ರಾನ್ ಕೇಸ್ ದಾಖಲಾಗಿವೆ. ದೆಹಲಿಯಲ್ಲಿ 351 ಒಮೈಕ್ರಾನ್ ಕೇಸ್ ದಾಖಲಾಗಿವೆ. ಕರ್ನಾಟಕದಲ್ಲೂ ಕೊರೋನಾ ಒಮೈಕ್ರಾನ್ ಸೋಂಕು ಹೆಚ್ಚಳವಾಗ್ತಿದೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 1,033 ಕೊರೋನಾ ಕೇಸ್ ದಾಖಲಾಗಿದೆ. ಬೆಂಗಳೂರಲ್ಲಿ 810 ಕೇಸ್, 2 ಸಾವನ್ನಪ್ಪಿದ್ದಾರೆ. ಕೊರೋನಾ ಜೊತೆ ಒಮೈಕ್ರಾನ್ ಏರಿಕೆಯಾಗ್ತಾ ಇದೆ. ರಾಜ್ಯದಲ್ಲಿ ಇಂದು 23 ಒಮೈಕ್ರಾನ್ ಕೇಸ್ ಪತ್ತೆಯಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಒಮೈಕ್ರಾನ್ ಕೇಸ್ 89ಕ್ಕೆ ಏರಿಕೆಯಾಗಿದೆ. ಇನ್ನು ಕೇರಳದಲ್ಲೂ ಇವತ್ತು 44 ಒಮೈಕ್ರಾನ್ ಕೇಸ್ ದಾಖಲಾಗಿದೆ. ಕೇರಳದಲ್ಲಿ ಈವರೆಗೂ 107 ಮಂದಿಯಲ್ಲಿ ಒಮೈಕ್ರಾನ್ ಸೋಂಕು ಕಾಣಿಸಿಕೊಂಡಿದೆ. ದೇಶದಲ್ಲಿ ಕೊರೋನಾ ಒಮೈಕ್ರಾನ್ ಕೇಸ್ ಹೆಚ್ಚಾಗ್ತಾ ಇದ್ದು ಕೊರೋನಾ 3ನೇ ಅಲೆ ಆತಂಕ ಸೃಷ್ಟಿಯಾಗಿದೆ. ಹೀಗಾಗಿ ಕೊರೋನಾ ತಡೆಗೆ ಕೇಂದ್ರ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಈಗಾಗಲೇ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಬೂತ್ ಹೆಚ್ಚಳ ಮಾಡಿ, ದಿನವೂ 20 ಲಕ್ಷಕ್ಕಿಂತ ಹೆಚ್ಚು ಟೆಸ್ಟ್ ಮಾಡಿ. ಸರ್ಕಾರಿ ಆಸ್ಪತ್ರೆ, ನರ್ಸಿಂಗ್ ಹೋಮ್, ಕ್ಲಿನಿಕ್ಗಳಲ್ಲೂ ಟೆಸ್ಟ್ ವ್ಯವಸ್ಥೆ ಇರಲಿ. ಆಸ್ಪತ್ರೆಗಳಲ್ಲಿ ಔಷಧಿ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಬೆಡ್, ಆಕ್ಸಿಜನ್, ವೈದ್ಯರ ಕೊರತೆ ಆಗದಂತೆ ನೋಡಿಕೊಳ್ಳಿ. ಅಲ್ಲದೆ ತಾತ್ಕಾಲಿಕವಾಗಿ ಆಸ್ಪತ್ರೆಗಳ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಒಮೈಕ್ರಾನ್ ಸೋಂಕು ದೇಶದಲ್ಲಿ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಈ ಹಿನ್ನೆಲೆ ಕೇಂದ್ರ ಸರ್ಕಾರ ಬೂಸ್ಟರ್ ಡೋಸ್ ನೀಡಲು ಒಪ್ಪಿಗೆ ಸೂಚಿಸಿದೆ. ಆದರೆ ಯಾವ ಬೂಸ್ಟರ್ ಡೋಸ್ ನೀಡಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸ್ತಾ ಇದೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಬದಲಿಗೆ ಬೇರೆ ಬೂಸ್ಟರ್ ಡೋಸ್ ನೀಡಬೇಕಾ ಅನ್ನೋದರ ಕುರಿತು ಚರ್ಚೆ ಮಾಡಲಾಗ್ತಾ ಇದೆ. ಪ್ರೋಟೀನ್ ಯುಕ್ತ ವ್ಯಾಕ್ಸಿನ್ ಕೊಡಬೇಕು ಅಂತ ಕೇಂದ್ರ, ರಾಜ್ಯ ಸರ್ಕಾರಕ್ಕೆ ತಜ್ಞ ವೈದ್ಯರು ಮನವಿ ಮಾಡಿದ್ದಾರೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಅತ್ಯಂತ ಕಡಿಮೆ ಪರಿಣಾಮಕಾರಿ. ಲಸಿಕೆ ಹಾಕಿಸಿಕೊಳ್ಳೋದ್ರಿಂದ ಅಪಾಯದ ಪ್ರಮಾಣ ಕಡಿಮೆ. ಶೀಘ್ರವೇ ಆರೋಗ್ಯ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ಕೊಡಬೇಕೆಂದು ಫನ ಮನವಿ ಮಾಡಿದೆ.
ಕೋವಿಶೀಲ್ಡ್ ನಮ್ಮಲ್ಲಿ ನಾವೇನು ಯೂಸ್ ಮಾಡಿದ್ದೀವಿ, ಕೋವ್ಯಾಕ್ಸಿನ್ ಯೂಸ್ ಮಾಡಿದ್ದೀವಿ, ದಟ್ ಹ್ಯಾಸ್ ಶೋನ್ ಟು ಹ್ಯಾವ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಎಫೆಕ್ಟ್ ಟು ಒಮಿಕ್ರಾನ್. ಅದರಿಂದ ಈಗ ಡಿಫ್ರೆಂಟ್ ಟೈಪ್ ಆಫ್ ವ್ಯಾಕ್ಸಿನ್ನ ಬೂಸ್ಟರ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಇದರಲ್ಲಿ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಯಾವುದೇ ರೀತಿಯ ಪ್ರೊಟೆಕ್ಷನ್ ಕೊಡೋದಿಲ್ಲ ಒಮಿಕ್ರಾನ್ ಇನ್ಫೆಕ್ಷನ್ ಅಂತ ಗೊತ್ತಾಗಿದೆ. ಆದಷ್ಟು ಬೇಗ ಇದರಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ನಿರ್ಧಾರ ತಗೋಬೇಕಾಗತ್ತೆ ಬೂಸ್ಟರ್ ಡೋಸ್ ಕೊಡೋದ್ರ ಬಗ್ಗೆ. ಯಾಕಂದರೆ ಬೂಸ್ಟರ್ ಡೋಸ್ ಕೊಡದೇ ಇದ್ದರೆ 5% ಹೆಚ್ಚಿನ ಡೆತ್ಸ್ ಆಗುತ್ತೆ ಅಂತ ಇಂಪೀರಿಯಲ್ ಕಾಲೇಜ್ ಆಫ್ ಲಂಡನ್ ಅವ್ರ ರಿಪೋರ್ಟ್ ಹೇಳುತ್ತೆ. ಬೂಸ್ಟರ್ ಡೋಸು ತಮಗೆ ಗೊತ್ತಿರೋ ಹಾಗೆ ಜನವರಿ 10ರ ನಂತರ 60 ವರ್ಷದ ಮೇಲ್ಪಟ್ಟವರಿಗೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ನೌಕರರುಗಳಿಗೆ ಮತ್ತು ಫ್ರಂಟ್ಲೈನ್ ವರ್ಕರ್ಸ್ ಅಂತ ಕರಿತೀವಲ್ಲ, ಪೊಲೀಸ್ ಆಗ್ಬೋದು, ಪೌರ ಕಾರ್ಮಿಕರಾಗ್ಬೋದು, ಇವರಿಗೆಲ್ಲ 10ನೇ ತಾರೀಕಿಂದ ಪ್ರಾರಂಭ ಮಾಡ್ತಾಯಿದ್ವಿ. ಕೋವಿಶೀಲ್ಡ್ ಕೊಡ್ತಾರೆ, ಕೋವ್ಯಾಕ್ಸಿನ್ ಕೊಡ್ತಾರೆ. ಅವ್ರು ಮುಂಚೆ ಯಾವ್ದು ತೊಗೊಂಡಿರ್ತಾರೆ ಅದನ್ನೇ ಕೊಡ್ತಾಯಿದ್ದೀವಿ. ಕೊರೋನಾ ಅಬ್ಬರದ ಮಧ್ಯೆಯೇ 15ರಿಂದ 18 ವರ್ಷದ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡುವ ಪ್ರಕ್ರಿಯೆಗೆ ನಾಳೆ ಚಾಲನೆ ನೀಡಲಾಗುತ್ತೆ. ಈ ಅಭಿಯಾನದ ಭಾಗವಾಗಿ ಇಂದಿನಿಂದಲೇ ಲಸಿಕೆ ಪಡೆಯಲು ಹೆಸರು ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ಎತ್ತ ಬೆಂಗಳೂರಿನಲ್ಲಿ ಮಕ್ಕಳ ಲಸಿಕೆಗೆ ನಾಳೆ ಸಿಎಂ ಚಾಲನೆ ನೀಡಲಿದ್ದಾರೆ. ಲಸಿಕಾ ಕೇಂದ್ರಗಳನ್ನು ಈಗಾಗಲೇ ಬಿಬಿಎಂಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮೂಡಲಪಾಳ್ಯದ ಭೈರವೇಶ್ವರಿ ನಗರದ ಬಿಬಿಎಂಪಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 15 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ಕೊರೋನಾ ವ್ಯಾಕ್ಸಿನ್ ಅನ್ನು ಹಾಕಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ಹಂತದಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಓನ್ಲಿ ಗವರ್ಮೆಂಟ್ ಸ್ಕೂಲು ಮತ್ತೆ ಕಾಲೇಜ್ಗಳಲ್ಲಿ ಹಾಕ್ತಾರೆ 15 ವರ್ಷದಿಂದ 18 ವರ್ಷ ಮಕ್ಕಳಲ್ಲಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇದುವರೆಗೂ 7 ಲಕ್ಷ ಮಕ್ಕಳು ಇದ್ದಾರೆ. ಇನ್ನು ನಾಳೆಯಿಂದ 15ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೊರೋನಾ ಲಸಿಕೆ ಸಿಗಲಿದೆ. ನಿನ್ನೆಯಿಂದಲೇ ಲಸಿಕೆಗೆ ನೋಂದಣಿ ಆರಂಭ ಆಗಿದ್ದು, ಆಧಾರ್ ಕಾರ್ಡ್, ಶಾಲೆಯ ಐಡಿ ಕಾರ್ಡ್ ನೀಡಿ ನೋಂದಣಿ ಮಾಡಿಕೊಳ್ಳಬಹುದು. ಮಕ್ಕಳಿಗೆ ಲಸಿಕೆ ನೀಡೋಕೆ ಶಾಲೆಗಳಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ. ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ ಸೇರಿದಂತೆ ಲಸಿಕೆ ನೀಡಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಮಕ್ಕಳು ಕೂಡ ಲಸಿಕೆ ಪಡೆಯಲು ಉತ್ಸಾಹ ತೋರಿಸಿದ್ದಾರೆ. ಬೆಂಗಳೂರಿಗೆ ವಿದೇಶದಿಂದ ಬರೋರೇ ಕಂಟಕವಾಗ್ತಿದ್ದಾರೆ. ಇಂದು ಬೆಳಗ್ಗೆ ವಿದೇಶದಿಂದ ಬಂದಿದ್ದ 6 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶದಿಂದ ಬಂದಿದ್ದ ಪ್ರಯಾಣಿಕರನ್ನ ಟೆಸ್ಟ್ ಮಾಡಲಾಯಿತು. ಈ ವೇಳೆ 6 ಮಂದಿಗೆ ಸೋಂಕು ದೃಢಪಟ್ಟಿದೆ. ಸೋಂಕಿತರನ್ನ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಲಂಡನ್ನಿಂದ ಬಂದಿದ್ದ 4, ಅಬುದಾಬಿಯಿಂದ ಬಂದಿದ್ದಂತಹ ಓರ್ವ ಹಾಗೂ ಮಾಲೆಯಿಂದ ಬಂದಿದ್ದಂತಹ ಮತ್ತೋರ್ವನಿಗೆ ಕೊರೋನಾ ಸೋಂಕು ತಗುಲಿದೆ. ಹೆಚ್ಚಿನ ಟೆಸ್ಟ್ಗೆ ಸೋಂಕಿತರ ಸ್ವಾಬ್ ಸ್ಯಾಂಪಲ್ ತೆಗೆದು ಜಿನೋಮ್ ಸೀಕ್ವೆನ್ಸಿಂಗ್ಗೆ ಅಧಿಕಾರಿಗಳು ಕಳಿಸಿದ್ದಾರೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಕೊರೋನಾ ಹಾಗೂ ಒಮೈಕ್ರಾನ್ ಪ್ರಕರಣ ಅಬ್ಬರಿಸ್ತಾ ಇದೆ. ಈ ಹಿನ್ನೆಲೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಆರೋಗ್ಯ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ಬೆಳಗಾವಿಯ ಗಡಿ ಭಾಗದಲ್ಲಿ 24 ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಆರ್ಟಿಪಿಸಿಆರ್ ರಿಪೋರ್ಟ್, 2 ಡೋಸ್ ಲಸಿಕೆ ಪ್ರಮಾಣ ಪತ್ರ ಇದ್ರೆ ಮಾತ್ರ ರಾಜ್ಯದ ಒಳಗೆ ಪ್ರವೇಶವನ್ನ ಕೊಡಲಾಗ್ತಾ ಇದೆ. ಇಲ್ಲದಿದ್ರೆ ಪ್ರಯಾಣಿಕರಿಗೆ ನೋ ಎಂಟ್ರಿ. ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಕೋವಿಡ್ ಹೆಚ್ಚಾಗ್ತಿರೋ ಹಿನ್ನೆಲೆ ನಂದಿ ಬೆಟ್ಟದಲ್ಲೂ ವೀಕೆಂಡ್ನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಭಾನುವಾರ ಹಿನ್ನೆಲೆ ನಂದಿ ಬೆಟ್ಟಕ್ಕೆ ಬರ್ತಾ ಇರೋರನ್ನ ತಪ್ಪಲಿನಲ್ಲೇ ತಡೆದು ವಾಪಸ್ ಕಳುಹಿಸಲಾಗ್ತಾ ಇದೆ. ತಪ್ಪಲಿನಲ್ಲಿ ಬ್ಯಾರಿಕೇಡ್ ಹಾಕಿ ಪ್ರವಾಸಿಗರನ್ನ ಪೊಲೀಸರು ತಡೆದಿದ್ದಾರೆ. ನಾಳೆಯಿಂದ ಪ್ರವಾಸಿಗರಿಗೆ ನಂದಿ ಬೆಟ್ಟಕ್ಕೆ ಪ್ರವೇಶ ಸಿಗಲಿದೆ. ಹೊಸ ವರ್ಷ ಹಾಗೂ ವೀಕೆಂಡ್ ಭಾನುವಾರ ಹಿನ್ನೆಲೆಯಲ್ಲಿ ವಿಜಯಪುರದ ಗೋಳಗುಮ್ಮಟ ವೀಕ್ಷಣೆಗೆ ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ. ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ನೂರಾರು ಪ್ರವಾಸಿಗರು ಗೋಳಗುಮ್ಮಟಕ್ಕೆ ಬಂದಿದ್ದಾರೆ. ಪ್ರವಾಸಿಗರು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದು ಮಾಸ್ಕ್ ಧರಿಸಿದ್ದಾರೆ. ಹೊಸ ವರ್ಷ ಹಾಗೂ ವೀಕೆಂಡ್ ಹಿನ್ನೆಲೆ ಚಾಮರಾಜನಗರದ ಪ್ರವಾಸಿ ತಾಣಗಳಿಗೂ ಜನ ಲಗ್ಗೆ ಇಟ್ಟಿದ್ದಾರೆ. ಗಗನಚುಕ್ಕಿ ಹಾಗೂ ಭರಚುಕ್ಕಿ ಜಲಪಾತವನ್ನ ನೋಡಲು ಪ್ರವಾಸಿಗರ ದಂಡೇ ಹರಿದು ಬರ್ತಿದೆ. ಕೊರೋನಾ ಭಯವೇ ಇಲ್ಲದೆ ಬಹುತೇಕ ಜನ ಮಾಸ್ಕ್ ಧರಿಸದೇ ಬರ್ತಿದ್ದಾರೆ. ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲಿ, ಫೋಟೋಶೂಟ್ ಮಾಡಿಸುವಲ್ಲಿ ಸಾಮಾಜಿಕ ಅಂತರವನ್ನೇ ಮರೆತಿದ್ದಾರೆ.
ಇನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಉದ್ಯಾನವನ ಪ್ರವೇಶಕ್ಕೆ ಕೊರೋನಾ ನಿಯಮ ಪಾಲನೆ ಕಡ್ಡಾಯವಾಗಿದೆ. ಮಾಸ್ಕ್ ಇಲ್ಲದೆ ಉದ್ಯಾನವನಕ್ಕೆ ಎಂಟ್ರಿ ಕೊಟ್ಟರೆ 500 ರೂಪಾಯಿ ದಂಡವನ್ನು ಹಾಕಲಾಗ್ತಾ ಇದೆ. ತುಮಕೂರಿನಲ್ಲಿ ಮಠದ ಆನೆಯನ್ನ ಕಿಡ್ನಾಪ್ ಮಾಡಲು ಯತ್ನಿಸಲಾಗಿದೆ. ಕರಿಬಸವೇಶ್ವರ ಮಠದ ಲಕ್ಷ್ಮಿ ಹೆಸರಿನ ಹೆಣ್ಣಾನೆಯನ್ನು ಕಳ್ಳತನಕ್ಕೆ ಯತ್ನಿಸಲಾಗಿತ್ತು. ಮಠಕ್ಕೆ ವಂಚಿಸಿ ಗುಜರಾತಿಗೆ ಆನೆ ಸಾಗಿಸಲು ಸ್ಕೆಚ್ ಹಾಕಲಾಗಿತ್ತು. ಆದರೆ ಮಠದ ಆನೆಯನ್ನ ರಕ್ಷಿಸಲಾಗಿದೆ. ಮಾವುತನನ್ನು ಲಾರಿಯಿಂದ ಕೆಳಗಿಳಿಸಿ ಕಳ್ಳರು ಆನೆಯನ್ನ ಕದಿಯಲು ಯತ್ನಿಸಿದ್ದಾರೆ. ತುಮಕೂರು ನಗರ ಪೊಲೀಸ್ ಠಾಣೆಗೆ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಜನವರಿ 9ರಿಂದ ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಪಾದಯಾತ್ರೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಹಿನ್ನೆಲೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಂಡಿದೆ. ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅಣ್ಣಾಮಲೈ ಮೇಕೆದಾಟು ಯೋಜನೆ ಆಗಬಾರದು ಎಂದು ಧರಣಿ ಮಾಡುತ್ತಿದ್ದಾರೆ. ಅಣ್ಣಾಮಲೈ ಮಾತು ಕೇಳಿಕೊಂಡು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಮಾಡಿಲ್ಲ ಅಂತ ಸಿದ್ದುಗುಡುಗಿದ್ರು. ಇನ್ನು ಡಿಕೆಶಿ ಮಾತನಾಡಿದ್ದು ಮೇಕೆದಾಟು ಪಾದಯಾತ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆಯಲಿದೆ. ಬಿಜೆಪಿ, ಜೆಡಿಎಸ್, ಬಿಎಸ್ಪಿ ಯಾರು ಬೇಕಾದರೂ ಬರಬಹುದು ಅಂತ ಹೇಳಿದ್ರು. ಅವನ್ಯಾವನೋ ಒಬ್ಬ IAS IPS ಆಫೀಸರ್ ಇದ್ದಲ್ಲ, ಯಾರೋ ಈಗ ಅಣ್ಣಾಮಲೈ ಅವನು ಬಿಜೆಪಿ ಅಧ್ಯಕ್ಷ ಅಲ್ಲಿ ತಮಿಳುನಾಡಿನಲ್ಲಿ. ಅವನು ಧರಣ ಕೂತ್ಕೊತಾನೆ, ಮೇಕೆದಾಟು ಯೋಜನೆ ಮಾಡಕ್ ಬಿಡಬಾರದು. ಯಾವ ಪಾರ್ಟಿ ಅವನು? ಬಿಜೆಪಿ. ಅಣ್ಣಾಮಲೈ ಬಿಜೆಪಿ. ಈ ಅಣ್ಣಾಮಲೈ ಮಾತು ಹೇಳ್ಕೊಂಡು ಅವರೇ ಎತ್ಕೊಂಡಿರೋದು ಅಣ್ಣಾಮಲೈನ. CT ರವಿಯಲ್ಲಿ ಇನ್ಚಾರ್ಜು ಯಾರ? CT ರವಿ, ಡ್ಯೂಟಿ ರವಿ ಎಂದು ಕರೀತಾರೆ ಅವ್ರಿಗೆ. ಯಾಕಂದ್ರೆ CT ರವಿ ಅವನು ಹೇಳ್ತಾನೆ, ಇಲ್ಲ ಇದು ಹಂಚಿಕೆ ಮಾಡ್ಕೋಬೇಕು ನ್ಯಾಯವಾಗಿ ಹೇಳ್ತಾನೆ. ನೋಡಿ ಹೆಂಗೆ ಈ ಬಿಜೆಪಿ ಅವರು ಇರೋದ್ರಲ್ಲ, ಓಟ್ಗೋಸ್ಕರ ತಮಿಳುನಾಡಿನ ಪರವಾಗಿ ವಕಾಲತ್ ಹಾಕಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಇದು ನಾವು ಸುಮ್ಮನೆ ಇರ್ಬೇಕಾ? ಈ CT ರವಿ ಅಣ್ಣ ಮೇಲೆ ಎತ್ಕೊಂಡ್ಬಿಟ್ಟಿದ್ದಾನೆ. ಈಸ್ ಎ ಜನರಲ್ ಸೆಕ್ರೆಟರಿ ಆಫ್ ದಿ ಆಲ್ ಇಂಡಿಯಾ ಬಿಜೆಪಿ. CT ರವಿ ಈಸ್ ಎ ಜನರಲ್ ಸೆಕ್ರೆಟರಿ ಆಫ್ ಆಲ್ ಇಂಡಿಯಾ ಬಿಜೆಪಿ. ಅವರು ತಕರಾರು ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ತಮಿಳುನಾಡಿನವ್ರ ಜೊತೆ ಸೇರ್ಕೊಂಡು. ಅದಕ್ಕೆ ವಿಳಂಬ ಆಯ್ತಾ ಇರೋದು. ಈ ವಿಳಂಬವನ್ನ ವಿರೋಧ ಮಾಡಿ ಕಾಂಗ್ರೆಸ್ ಪಕ್ಷ 9ನೇ ತಾರೀಕಿನಿಂದ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಇವತ್ತು ಈ ಒಂದು ಯೋಜನೆಗೆ, ಈ ಪಾದಯಾತ್ರೆ ಇದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. 10 ದಿನಗಳ ಕಾಲ, 9ರಿಂದ 19. ನೀವು ಮೊದಲನೇ ದಿನ ಖಂಡಿತ ಬರಲೇಬೇಕು. ಆಮೇಲೆ ಬೆಂಗಳೂರಿಗೆ ಕೊನೆಯ ದಿನ 6 ಕಿಲೋಮೀಟರ್ ನಡೆದು ಬಸವನಗುಡಿ ಗ್ರೌಂಡ್ ಒಂದು ದೊಡ್ಡ ಬೃಹತ್ ಸಭೆ ನಡೀತದೆ. ಇವೆರಡು ದಿನಕ್ಕೆ ತಪ್ಪಿಸ್ಕೊಳ್ಳೇಬಾರದು. ಮಧ್ಯ ಇಷ್ಟ ಇದ್ದವ್ರು ಎಷ್ಟು ದಿನ ಬೇಕಾದ್ರೂ ನಡೀರಿ, ಏನ್ ತೊಂದರೆ ಏನಿಲ್ಲ. ನಿಮ್ಗೆಲ್ಲ ತರದ ವ್ಯವಸ್ಥೆನ ಮಾಡ್ತೀವಿ. 6 ವರ್ಷ ಮೇಕೆದಾಟು ವಿಚಾರದಲ್ಲಿ ಏನ್ ಮಾಡಿದ್ರಿ ಅಂತ ಕಾಂಗ್ರೆಸ್ ನಾಯಕರಿಗೆ CT ರವಿ ಪ್ರಶ್ನೆ ಮಾಡಿದ್ದಾರೆ. ಸುಳ್ಳು ಹೇಳ್ಕೊಂಡು ಪಾದಯಾತ್ರೆ ಮಾಡಬೇಡಿ, ಆರೋಗ್ಯ ಸುಧಾರಣೆಗೆ ಬೇಕಾದ್ರೆ ಪಾದಯಾತ್ರೆ ಮಾಡಿ ಅಂತ CT ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ರಾಮನಗರದಲ್ಲಿ ಮಾತನಾಡಿದ ಸಚಿವ ಅಶ್ವತ್ಥ ನಾರಾಯಣ್, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಕೂಡ ಈ ಯೋಜನೆಗೆ ಬದ್ಧವಾಗಿದೆ. ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ರು. ಚಿತ್ರದುರ್ಗದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಮೇಕೆದಾಟು ಕಾಂಗ್ರೆಸ್ ನಾಯಕರಿಗೆ ಈಗ ನೆನಪಾಯ್ತಾ? ಇಷ್ಟು ದಿನ ಈ ಯೋಜನೆ ಮರ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಮೇಕೆದಾಟು ವಿಷಯದಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತಾ ಇದೆ, ಮಾಡುವ ಯೋಚನೆ ಮಾಡಿದ್ದಾರೆ. 9ನೇ ತಾರೀಕಿಂದ ಪಾದಯಾತ್ರೆ ಅಂತ ಹೇಳಿದ್ದಾರೆ. ನಾನು
ಅವ್ರಿಗೇನಾದ್ರು ನಿಜವಾಗ್ಲೂ ರಾಜ್ಯದ ಹಿತದ ಬಗ್ಗೆ ಕಾಳಜಿ ಇದ್ದರೆ 6 ವರ್ಷ ಮೇಕೆದಾಟುವಿನ ಬಗ್ಗೆ ಅವ್ರ ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನು ಅನ್ನೋದನ್ನು ಸ್ವಲ್ಪ ಜನರ ಮುಂದೆ ಹೇಳಿ. ಅವ್ರ ಆರೋಗ್ಯ ಸುಧಾರಣೆಗೆ ಪಾದಯಾತ್ರೆ ಮಾಡಿದ್ರು ನಮ್ದೇನು ತಕರಾರಿಲ್ಲ, ಸುಳ್ಳು ಹೇಳ್ಕೊಂಡು ಮಾಡಬೇಡಿ. ಈಗ DPR HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ DPR ನನ್ನ ಕಾಲದಲ್ಲಿ ಆಯಿತು ಅಂತ, ಇವ್ರು ಹೇಳ್ತಾರೆ ನನ್ನ ಕಾಲದಲ್ಲಿ ಆಯಿತು ಅಂತ. 6 ವರ್ಷ ನೀವೇನು ಮಾಡಿದ್ರಿ ಮೇಕೆದಾಟಿಗೆ ಅನ್ನೋದನ್ನು ಸ್ಪಷ್ಟಪಡಿಸಿ. 6 ವರ್ಷ ನೀವೇ ಅಧಿಕಾರದಲ್ಲಿದ್ರಿ, ಏನು ಮಾಡಿದ್ರಿ? ಯಾರ ವಿರುದ್ಧ ಅವ್ರು ಪಾದಯಾತ್ರೆ ಮಾಡ್ತಾರೆ? ಏನು ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾರೆ? ಮತ್ತು ಯಾವ ನೈತಿಕತೆಯ ಆಧಾರದಲ್ಲಿ ಪಾದಯಾತ್ರೆ ಮಾಡ್ತೀವಿ ಅನ್ನೋದನ್ನು ಅವ್ರು ಹೇಳಿ. ಇನ್ನು ಮೇಕೆದಾಟು ವಿಷಯದಲ್ಲಿ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಇವತ್ತು ವಿಚಾರದಲ್ಲಿ ಇವತ್ತು ನಮ್ಮ ಸರ್ಕಾರವೇ ಇವತ್ತೇನು ಕರ್ನಾಟಕ ಸರ್ಕಾರ ಇವತ್ತು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಎಲ್ಲ ಕೆಲಸವನ್ನು ಕೈಗೆತ್ತಿಕೊಳ್ತಿರೋದ್ರಿಂದ ಪಾದಯಾತ್ರೆಯ ಅವಶ್ಯಕತೆ ಇಲ್ಲ, ಪಾದಯಾತ್ರೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತಿರೋವಂಥದ್ದಿದೆ. ಹಾಗಾಗಿ ಇವತ್ತು ಕೋವಿಡ್ಡು ಇನ್ನೊಂದು ಸವಾಲಿನ ಸಂದರ್ಭದಲ್ಲಿ ಈ ರೀತಿ ಕಾರ್ಯಕ್ರಮ ನಡೆಸುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಕೈಗೆತ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಅವರಲ್ಲಿ ಕರೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇದರ ಅವಶ್ಯಕತೆ ಇಲ್ಲ. ಇವತ್ತು ಇದಕ್ಕೆ ಆದ್ಯತೆಯನ್ನು ಕೊಟ್ಟು ನಮ್ಮ ಸರ್ಕಾರದಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹಾಗಾಗಿ ಪಾದಯಾತ್ರೆಯನ್ನು ಕೈ ಬಿಡಿ ಅಂತಲೂ ಮೇಕೆದಾಟು ಕಾಂಗ್ರೆಸ್ ಯುವ ಜ್ಞಾಪನ ಬಂತ, ಇಷ್ಟು ದಿನ ಮತ್ತೋಗ್ಬಿಟ್ಟಿದ್ದ. ಮೇಕೆದಾಟು ಯೋಜನೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಏನು ಮಾಡಿತ್ತು? ಇವಾಗ ಅವಶ್ಯಕತೆ ಐತೆ ಪಾದಯಾತ್ರೆ? ಕಾಂಗ್ರೆಸ್ನವ್ರಿಗೆ ಮೇಕೆದಾಟು ಪಾದಯಾತ್ರೆ ಮುಖ್ಯ ಅಲ್ಲ, ಅವರಲ್ಲಿರ್ತಕ್ಕಂಥ ಗೊಂದೆಗಳನ್ನು ಸಮಾಜ ನೋಡ್ಬೋದು ಅಂತೇಳಿ ಒಂದು ಕಾರ್ಯಕ್ರಮ ಬೇಕು, ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಮಂತ್ರಿ ಸ್ಥಾನ ಬಿಡೋದು ತ್ಯಾಗವೂ ಅಲ್ಲ, ಬಲಿದಾನವೂ ಅಲ್ಲ. ಅವಶ್ಯಕತೆ ಇದ್ದಾಗ ಪಕ್ಷ ಜವಾಬ್ದಾರಿ ನೀಡುತ್ತೆ. ನಳಿನ್ ಕುಮಾರ್ ಕಟೀಲ್ ಅವರದೇ ಸ್ಟೈಲ್ನಲ್ಲಿ ಪಕ್ಷ ಸಂಘಟಿಸಿದ್ದಾರೆ. ಅವರನ್ನ ಯಾರಿಗೂ ಹೋಲಿಸೋದು ಬೇಡ ಅಂತ ಸಿಟಿ ರವಿ ಹೇಳಿದರು. ಇದನ್ನೆಲ್ಲ ತ್ಯಾಗ ಅಂತ ಹೇಳ್ಬಿಟ್ರೆ ದದೀಚಿ, ಶಿಬಿ ಚಕ್ರವರ್ತಿ ಇಂಥವ್ರದ್ದೆಲ್ಲ ಪುಣ್ಯ ಕಥೆಗಳಿದಾವಲ್ಲ, ಅವೆಲ್ಲವೂ ಇದಕ್ಕೆ ಹೋಲಿಕೆ ಮಾಡಿಬಿಡ್ತಾರೆ. ಇದು ಯಾವುದೂ ತ್ಯಾಗ ಅಲ್ಲ. ಪಾರ್ಟಿ ಏನೋ ನಿರ್ಣಯ ಕೊಡುತ್ತೆ ಅದನ್ನು ಪಾಲಿಸೋದು ಕಾರ್ಯಕರ್ತರ ಒಂದು ಕರ್ತವ್ಯ. ನಾನು ನನ್ನ ಕರ್ತವ್ಯದ ಪಾಲನೆ ಅಷ್ಟೇ ಮಾಡಿದ್ದೇನೆ. ಪಾರ್ಟಿ ಕೊಟ್ಟ ಜವಾಬ್ದಾರಿನ ತ್ಯಾಗನೂ ಇಲ್ಲ, ಬಲಿದಾನವೂ ಇಲ್ಲ. ಯಾರಿಗೆ ಸೂಚನೆ ಕೊಟ್ಟರು ಕೂಡ ಪಾರ್ಟಿ ಅವರವ್ರ ಅವಶ್ಯಕತೆಯನ್ನು ಕೆಲವ್ರನ್ನ ಸರ್ಕಾರಕ್ಕೆ ಬಳಸ್ಕೊಳ್ಬೋದು, ಕೆಲವ್ರನ್ನ ಪಕ್ಷಕ್ಕೆ ಬಳಸ್ಕೊಳ್ಬೋದು. ಅವ್ರಿಗೆ ಎಲ್ಲಿ ಪಕ್ಷ ಕೆಲಸ ಮಾಡಬೇಕು ಅಂತ ಸೂಚಿಸುತ್ತೆ ಅದನ್ನು ಪಾಲಿಸ್ತಾರೆ, ಎಲ್ಲರೂ ಪಾಲಿಸ್ತಾರೆ. ಅವರು ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರು. ಒಬ್ಬೊಬ್ಬರು ವರ್ಕಿಂಗ್ ಸ್ಟೈಲ್ ಒಂದೊಂದು ರೀತಿ ಇರುತ್ತೆ. ಎಲ್ಲರೂ ವರ್ಕಿಂಗ್ ಸ್ಟೈಲ್ನು ಒಂದೇ ರೀತಿಯಲ್ಲಿ ಹೋಲಿಕೆ ಮಾಡೋಕ್ಕಾಗಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರಾಗಿ ಬಂದವರು ಅವ್ರ ವರ್ಕಿಂಗ್ ಸ್ಟೈಲೇ ಒಂಥರ ಇರುತ್ತೆ. ನಾವು ಹೇಗೆ ಕಂಪೇರ್ ಮಾಡೋದು? ಒಬ್ರಿಗೊಬ್ರಿಗೆ ಕಂಪೇರ್ ಹೇಗೆ ಮಾಡೋಕ್ಕಾಗಲ್ಲ? ಜನವರಿ 8 ಮತ್ತು 9ರಂದು ಬಿಜೆಪಿ ಹೈಕಮಾಂಡ್ ರಾಜ್ಯ ಸಚಿವರ ಸಭೆ ನಡೆಸಲು ಚಿಂತನೆ ನಡೆಸಿದೆ. ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಬಿಜೆಪಿ ಸಭೆ ಆಯೋಜನೆಗೆ ಪ್ಲಾನ್ ಮಾಡಿದೆ. ಈ ಹಿನ್ನೆಲೆ ನಂದಿಗಿರಿಧಾಮಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಶೋಕ್ಗೆ ಸಚಿವ ಮುನಿರತ್ನ ಸಾಥ್ ಕೊಟ್ಟರು. ಸಭೆ ನಡೆಸಲು ಬೇಕಾಗುವ ವ್ಯವಸ್ಥೆಗಳ ಬಗ್ಗೆ ಸಚಿವರು ಪರಿಶೀಲನೆ ನಡೆಸಿದರು. ಶಾಸಕ ರೇಣುಕಾಚಾರ್ಯ ವಿರುದ್ಧ ಹಣದ ಆಮಿಷದ ಆರೋಪ ಕೇಳಿಬರ್ತಿದೆ. 10,000 ಕೊಡ್ತೇನೆ, ನನಗೆ ವೋಟ್ ಹಾಕಿ, ಮುಂದಿನ ಚುನಾವಣೆಯಲ್ಲಿ ನನಗೆ ವೋಟ್ ಹಾಕಬೇಕು ಅಂತ ಕೋವಿಡ್ ಸಂತ್ರಸ್ತರನ್ನ ಕರೆಸಿಕೊಂಡು ಆಣೆ ಪ್ರಮಾಣ ಮಾಡಿಸಿದ್ದಾರಂತೆ. ಇನ್ನು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ರೇಣುಕಾಚಾರ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ನನ್ನದೇ ಆದ ಕಮಿಟ್ಮೆಂಟ್ ಇರುತ್ತೆ, ಹಾಗಾಗಿ ನಾನು ಹೇಳಲೇಬೇಕು. ನನಗೆ ಮುಂದಿನ ಚುನಾವಣೆಯಲ್ಲಿ ಮತ ನೀಡಿ ಅಂತ ಕೇಳಿದ ಸತ್ಯ ಅಂತ ಶಾಸಕ ರೇಣುಕಾಚಾರ್ಯ ಒಪ್ಪಿಕೊಂಡಿದ್ದಾರೆ. ನನ್ನದೇ ಆದ ಒಂದು ಬದ್ಧತೆ ಇದೆ, ಒಂದು ಕಮಿಟ್ಮೆಂಟ್ ಇದೆ. ಅದಕ್ಕೋಸ್ಕರ ಮತದಾರರಿಗೆ ನಾನು ಮುಂದೆ 2023ಕ್ಕೆ ಆಶೀರ್ವಾದ ಮಾಡ್ರಿ, ಚುನಾವಣೆಯಲ್ಲಿ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರಿಗೆ ಹೇಳಿರಿ, ಮತವನ್ನು ಕೊಡ್ರಿ, ಆಶೀರ್ವಾದ ಮಾಡಿ ಅಂತ ಕೇಳಿದ್ದು ಸತ್ಯ.
ಆದರೆ ಮಾಜಿ ಶಾಸಕರು ನನ್ನ ವಿರುದ್ಧ ವಿಡಿಯೋ ಮಾಡಿ ರೇಣುಕಾಚಾರ್ಯರು ಪ್ರಮಾಣ ಮಾಡಿಸಿ ಅಂತ ಹೇಳ್ತಾರೆ. ನಾನು ಬಹಿರಂಗವಾಗಿ ಹೇಳಿಲ್ಲ. ಬೆಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಂಡದಿಂದ ಶೌರ್ಯ ಸಂಚಲನ ನಡೆಯಿತು. ಬಸವನಗುಡಿ ಹಾಗೂ ಸುತ್ತಮುತ್ತ ಏರಿಯಾದಲ್ಲಿ ಬಜರಂಗ ದಳ ತಂಡದಿಂದ ಹಿಂದೂ ಸಮಾಜದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಸಂಚಲನ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಸಮಾಜ ಸಂಘಟಿತವಾಗದೆ ಹೋದರೆ ಮುಂದಿನ ದಿನಗಳು ಅತ್ಯಂತ ಸಂಘರ್ಷದ ದಿನಗಳಾಗಲಿವೆ ಅಂತ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಳ್ಳ ಅಮಾವಾಸ್ಯೆ ಸಂಭ್ರಮ ಕಳೆಗಟ್ಟಿತ್ತು. ಎಳ್ಳ ಅಮಾವಾಸ್ಯೆ ಹಿನ್ನೆಲೆ ರೈತ ಕುಟುಂಬದವರು ಭೂತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಂಧು ಬಾಂಧವರೊಂದಿಗೆ ಹೊಲದಲ್ಲೇ ಒಟ್ಟಿಗೆ ಕುಳಿತು ಉತ್ತರ ಕರ್ನಾಟಕದ ಪ್ರಸಿದ್ಧ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಬಗೆ ಬಗೆಯ ಹಸಿ ತರಕಾರಿ, ಎಳ್ಳ ಹೋಳಿಗೆ, ಶೇಂಗಾ ಹೋಳಿಗೆ, ಹೂರಣ ಹೋಳಿಗೆ, ಚಟ್ನಿ, ಮೊಸರು ಸೇರಿದಂತೆ ವಿವಿಧ ಖಾದ್ಯಗಳನ್ನು ಸವಿದರು. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಗಾಂಜಾ ಮತ್ತು ಮದ್ಯದ ನಶೆಯಲ್ಲಿ ಮಹಿಳೆ ಮೇಲೆ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನ ಮರ್ಫಿ ಟೌನ್ನ ಸಿ ಕಾಲೋನಿಯಲ್ಲಿ ರಾತ್ರಿ ಗಲಾಟೆ ನಡೆದಿದೆ. ಮಹಿಳೆ ಹಾಗೂ ಆಕೆಯ ಸಹೋದರ ನವೀನ್ ಎಂಬಾತನ ಮೇಲೆ ಹಲ್ಲೆ ಮಾಡಲಾಗಿದೆ. ಹಲ್ಲೆಗೊಳಗಾದ ಮಹಿಳೆ ಮನೆ ಬಳಿ ಪುಂಡರ ಗ್ಯಾಂಗ್ ಮದ್ಯ ಗಾಂಜಾ ಸೇವಿಸಿ ಗಲಾಟೆ ಮಾಡಿದೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ನವೀನ್ ಆತನ ಸಹೋದರಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇವರ ಮೆರವಣಿಗೆ ವೇಳೆ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ರಾಮನಗರ ಜಿಲ್ಲೆಯ ಕನಕಪುರದ ಟಿ ಹೊಸಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದಲಿತರ ಮೇಲೆ ಸವರ್ಣೀಯರು ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಟಿ ಹೊಸಹಳ್ಳಿಯಲ್ಲಿ ಮಾರಮ್ಮ ದೇವಿ ಮೆರವಣಿಗೆ ವೇಳೆ ಉತ್ಸವ ವಿಷಯದಲ್ಲಿ ಮಾರಾಮಾರಿ ನಡೆದಿದೆ. ಇನ್ನು ನ್ಯೂಸ್ 18 ವರದಿ ಬಳಿಕ ಗ್ರಾಮದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಶಾಂತ ವಾತಾವರಣ ನಿರ್ಮಾಣವಾಗಿದೆ. ಉಡುಪಿಯಲ್ಲಿ ಕೊರಗ ಜನಾಂಗದವರ ಮೇಲೆ ಪೊಲೀಸರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಸುನೀಲ್ ಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಬ್ರಹ್ಮಾವರ ತಾಲೂಕಿನ ಕೋಟತಟ್ಟು ಗ್ರಾಮದ ಕೊರಗ ಕುಟುಂಬದವರಿಂದ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದ್ರು, ಸಾಂತ್ವನವನ್ನ ಹೇಳಿದ್ರು. ಈ ವೇಳೆ ಪೊಲೀಸರ ನಡೆಗೆ ಸಚಿವ ಸುನೀಲ್ ಕುಮಾರ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತರಿಗೆ ಸಚಿವರು ಸಾಂತ್ವನವನ್ನ ಇಲ್ಲಿ ಹೇಳಿದ್ದಾರೆ. ಉಡುಪಿಯಲ್ಲಿ ಕೊರಗ ಜನಾಂಗದವರ ಮೇಲೆ ಪೊಲೀಸರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಸುನೀಲ್ ಕುಮಾರ್ ಇವತ್ತು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಬ್ರಹ್ಮಾವರ ತಾಲೂಕಿನ ಕೋಟತಟ್ಟು ಗ್ರಾಮದ ಕೊರಗ ಕುಟುಂಬದವರೊಂದಿಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಅವರಿಂದ ಏನೇನೆಲ್ಲ ಆಯ್ತು ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ಕೊಂಡಿದ್ದಾರೆ. ತದನಂತರ ಸಾಂತ್ವನವನ್ನ ಕೂಡ ಹೇಳಿದ್ರು. ಈ ವೇಳೆ ಪೊಲೀಸರ ನಡೆಗೆ ಸಚಿವ ಸುನೀಲ್ ಕುಮಾರ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ದೇವಾಲಯದಲ್ಲಿ ಪ್ರಸಾದ ಸೇವಿಸಿ 70ಕ್ಕೂ ಹೆಚ್ಚು ಜನ ಅಸ್ವಸ್ಥರಾದ ಘಟನೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಬೀರಗಾನಹಳ್ಳಿಯ ಗಂಗಮ್ಮ ದೇವಾಲಯದಲ್ಲಿ ನಡೆದಿದೆ. ಪ್ರಸಾದ ಸೇವಿಸಿ 19 ಮಕ್ಕಳು ಸೇರಿದಂತೆ ಹಲವರು ಅಸ್ವಸ್ಥರಾಗಿದ್ದಾರೆ. ಹೊಸ ವರ್ಷಾಚರಣೆ ಪ್ರಯುಕ್ತ ದೇಗುಲದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿತ್ತು. ಪ್ರಸಾದವಾಗಿ ಚಿತ್ರಾನ್ನ ಹಾಗೂ ಕೇಸರಿಬಾತ್ ಮಾಡಲಾಗಿತ್ತು. ಪ್ರಸಾದ ಸೇವಿಸಿದ ಭಕ್ತರು ಅಸ್ವಸ್ಥರಾಗಿದ್ದರು. ಅಸ್ವಸ್ಥರಾದವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸದ್ಯ ಸ್ಥಳದಲ್ಲಿ ಟಿಎಚ್ಒ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ.
ಬೀದರ್ ಜಿಲ್ಲೆಯಲ್ಲಿ ಕಡಲೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಮೃದ್ಧವಾಗಿ ಬೆಳೆದಿದ್ದ ಕಡಲೆ ಬೆಳೆಗೆ ನಟೆ ರೋಗ ಕಾಣಿಸಿಕೊಂಡಿದೆ. ಇದರಿಂದ ಇಳುವರಿ ಕಡಿಮೆಯಾಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ವಾತಾವರಣದಲ್ಲಿ ಉಂಟಾಗುವ ಏರುಪೇರಿನಿಂದ ಕಡಲೆ ಬೆಳೆಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. 3 ಬಾರಿ ಔಷಧಿ ಸಿಂಪಡಣೆ ಮಾಡಿದ್ರೂ ನಟೆ ರೋಗ ಹತೋಟಿಗೆ ಬರ್ತಿಲ್ಲ. ಜಮೀನಿನಲ್ಲಿಯೇ ಕಡಲೆ ಬೆಳೆ ಒಣಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಸ್ಥಿತಿ ನಿರ್ಮಾಣವಾಗಿದೆ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಬೃಹತ್ ಸಮಾವೇಶಕ್ಕೆ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. 2A ಮೀಸಲಾತಿ ಹೋರಾಟಕ್ಕೆ ಜನವರಿ 14ಕ್ಕೆ ವರ್ಷ ತುಂಬುತ್ತಾ ಇದ್ದು, ಅಂದು ಬಾಗಲಕೋಟೆ ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಹೋರಾಟ ವರ್ಷಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ ಜಯಮೃತ್ಯುಂಜಯ ಶ್ರೀ 2021 ಜನವರಿ 14ರಂದು ಸಿಎಂ ಭರವಸೆ ಮೇರೆಗೆ ಅನಿರ್ದಿಷ್ಟ ಧರಣಿಯನ್ನ ವಾಪಸ್ ಪಡೆದಿದ್ವಿ. ಹೀಗಾಗಿ ಹೋರಾಟದ ವರ್ಷಾಚರಣೆಯನ್ನು ಪೀಠದಲ್ಲಿ ಆಯೋಜಿಸಿದ್ದೇವೆ. ಮಾರ್ಚ್ ಅಂತ್ಯದೊಳಗಡೆ ಮೀಸಲಾತಿ ಆದೇಶ ಹೊರಬೀಳುವ ಲಕ್ಷಣಗಳು ಸ್ಪಷ್ಟವಾಗಿವೆ ಅಂತ ಹೇಳಿದರು. ಪಂಚಮಸಾಲಿ ಪಾದಯಾತ್ರೆಯ ಹೋರಾಟ ಜನವರಿ 14ನೇ ತಾರೀಕು 2022 ಇಸ್ವಿ ಶುಕ್ರವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಪಾದಯಾತ್ರೆ ವರ್ಷಾಚರಣೆ ಅನ್ನುವಂಥ ಪಂಚಮಸಾಲಿಗಳ ಜಾಗರಣೆ ಅನ್ನುವಂಥ ಕಾರ್ಯಕ್ರಮವನ್ನು ಬೃಹತ್ ಕಾರ್ಯಕ್ರಮವನ್ನು ಸುಕ್ಷೇತ್ರ ಕೂಡಲ ಸಂಘದಲ್ಲಿ ಏರ್ಪಡಿಸಲು ಎಲ್ಲ ಹೋರಾಟಗಾರರು ನಿರ್ಧಾರ ಮಾಡಲಾಗಿದೆ. ಈ ಒಂದು ಹೋರಾಟದಲ್ಲಿ ಆವತ್ತಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ. ನಮ್ಮ ಪಂಚಮಸಾಲಿ 2A ಮೀಸಲಾತಿ 90% ಇವತ್ತು ನಾವು ಒಂದು ಮೀಟರ್ನ ಹತ್ತಿದ್ದೀವಿ. ಇನ್ನು ಕೇವಲ 1% ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಈ ಇವತ್ತಿನ ಘನ ಸರ್ಕಾರದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಪ್ರವಾಸದಲ್ಲಿದ್ದಾರೆ. ಮೀರತ್ನಲ್ಲಿ ಸುಮಾರು 700 ಕೋಟಿ ವೆಚ್ಚದಲ್ಲಿ ಮೇಜರ್ ಧ್ಯಾನ್ ಚಂದ್ ಕ್ರೀಡಾ ವಿಶ್ವವಿದ್ಯಾಲಯಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಕಾಳಿ ಟೆಂಪಲ್ಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಹಾಗೆ ಮ್ಯೂಸಿಯಂಗೆ ವಿಸಿಟ್ ಕೊಟ್ಟರು. ಇನ್ನು ಧ್ಯಾನ್ ಚಂದ್ ಕ್ರೀಡಾ ವಿಶ್ವವಿದ್ಯಾಲಯದಲ್ಲಿ ಸಿಂಥೆಟಿಕ್ ಹಾಕಿ, ಫುಟ್ಬಾಲ್ ಅಂಗಣ, ಬ್ಯಾಸ್ಕೆಟ್ಬಾಲ್, ವಾಲಿಬಾಲ್, ಹ್ಯಾಂಡ್ಬಾಲ್ ಹಾಗೂ ಟೆನ್ನಿಸ್ ಕೋರ್ಟ್ ಸೇರಿದಂತೆ ವಿವಿಧ ಕ್ರೀಡೆಗಳ ಮೈದಾನ ನಿರ್ಮಾಣ ಮಾಡಲಾಗುತ್ತೆ. ದೆಹಲಿಯಲ್ಲಿ ಡ್ರಗ್ಸ್ ಸ್ಮಗ್ಲರ್ ಒಬ್ಬನನ್ನ ಅರೆಸ್ಟ್ ಮಾಡಲು ಹೋದ ಎನ್ಸಿಬಿ ಅಧಿಕಾರಿಗಳ ಮೇಲೆಯೇ ಪುಂಡರು ಕಲ್ಲು ತೂರಿದ್ದಾರೆ. ಎನ್ಸಿಬಿ ಅಧಿಕಾರಿಗಳು ಡ್ರಗ್ಸ್ ಸ್ಮಗ್ಲರ್ ಧರ್ಮವೀರ್ ಪಲ್ಲಾನನ್ನ ಅರೆಸ್ಟ್ ಮಾಡಲು ದೆಹಲಿ ಉತ್ತರ ಜಿಲ್ಲೆಯ ಇಂದ್ರಪುರಿ ಬಳಿ ಹೋಗಿದ್ರು. ಈ ವೇಳೆ ಆರೋಪಿ ಧರ್ಮವೀರ್ ಬೆಂಬಲಿಗರು ಪೊಲೀಸರ ಮೇಲೆ ದಾಳಿಗೆ ಮುಂದಾಗಿದ್ರು. ಈ ವೇಳೆ ಎನ್ಸಿಬಿ ಇನ್ಸ್ಪೆಕ್ಟರ್ ಬ್ರಿಜ್ ಪಾಲ್ ಗಾಳಿಯಲ್ಲಿ ಗುಂಡು ಹಾರಿಸಿ ದುಷ್ಕರ್ಮಿಗಳಿಂದ ತಪ್ಪಿಸಿಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಫೈರ್ ಮಾಡೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ये भाई साहब ये देखा बंदूक लेके चल रहे हैं। ये देख ये चलो मारो ये भाई साहब ये देखा बंदूक लेके चल रहे हैं।